ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟು 5 ರೂಲ್ಸ್ ಟು ಬಿಕಮ್ ಎ ಫೈನಾನ್ಷಿಯಲಿ ಅನ್‌ಸ್ಟಾಪಬಲ್. ನಿಮಗೆ ಹಣ ಹೇರಳವಾಗಿ ಮತ್ತು ಸರಳವಾಗಿ ನಿಮ್ಮ ಖಾತೆಗೆ ಬಂದು ಸೇರ್ತಾ ಇರುತ್ತೆ. ಅದು ಯಾವಾಗ ನೀವು ಮಾಡ್ತಕ್ಕಂಥ 5 ತಂತ್ರಗಳು ಅಥವಾ 5 ನಿಯಮಗಳನ್ನು ನೀವು ಪಾಲನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ನಿಮ್ಮ 5 ತಂತ್ರಗಳಲ್ಲಿ ನೀವು ಪಡೆತಕ್ಕಂಥ ಹಣ ಹೆಚ್ಚುವರಿ ಅಥವಾ ನೀವು ಗಳಿಸ್ತಕ್ಕಂಥ ಹಣ ಆಗಿರ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅಥವಾ ನೀವು ಯೋಚನೆ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು. ಈ ಒಂದು 5 ತಂತ್ರಗಳನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಹೇರಳವಾಗಿ ಮತ್ತು ಸರಳವಾಗಿ ಹಣ ನಿಮ್ಮ ಖಾತೆಗೆ ಬಂದು ಸೇರೋದು ಪಕ್ಕ. ಆ 5 ತಂತ್ರಗಳು ಯಾವ್ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ವೆಲ್ತಿ ಕೃಷ್ಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಲಿಕ್ಕೆ, ನಿಮ್ಮ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ಕೂಡ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು 5 ತಂತ್ರಗಳನ್ನು ನೋಡಲಿಕ್ಕೆ ಅಥವಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಅರ್ನ್ ಕಂಟಿನ್ಯೂಸ್ಲಿ. ನೀವು ಹಣನ ಹೇಗೆ ದುಡಿತಾ ಇದ್ದೀರಾ ಅದು ಕಂಟಿನ್ಯೂಸ್ ಆಗಿ ಹಣ ದುಡಿಮೆ ಮಾಡ್ತಾ ಇರಬೇಕು ವಿತ್ ಇನ್ಕ್ರಿಮೆಂಟಲ್. ಏನೋ ಒಂದು ನೀವು ದುಡಿಮೆ ಮಾಡ್ತಾ ಇದ್ದೀರಾ. ಉದಾಹರಣೆಗೆ ನೀವು ಫೈನಾನ್ಷಿಯಲಿ ಎಜುಕೇಟೆಡ್ ಪರ್ಸನ್ ಆಗಿದ್ದು ನೀವು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ಬೋದು, ಅಥವಾ ಒಂದು ಕಂಪನಿಯಲ್ಲಿ CEO ಆಗಿರ್ಬೋದು, ಅಥವಾ ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಕಂಪನಿಯಲ್ಲಿ ನೀವು ಕೈಂಡ್ ಆಫ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇರೋಂಥದ್ದು. ಆ ಒಂದು ಏನು ಅರ್ನ್ ಮಾಡ್ತಾ ಇದ್ದೀರಾ ಅದು ಕಂಟಿನ್ಯೂಸ್ ಆಗಿರಬೇಕು. ಜೊತೆಗೆ ಇನ್ಕ್ರಿಮೆಂಟಲ್ ಅರ್ನಿಂಗ್ ಇರಬೇಕು. ಐದರ್ ಇಟ್ ಈಸ್ ನಿಮಗೆ ನಿಮ್ಮ ಒಂದು ನಾಲೆಡ್ಜ್ ಆಧಾರದ ಮೇಲೆ 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಅದು ಹೆಚ್ಚಿಗೆ ಆಗುವಂಥದ್ದಾಗಿರಬೇಕು. ಅದು ಕಂಟಿನ್ಯೂಸ್ ಆಗಿರಬೇಕು. ಅವಾಗ ಏನಾಗುತ್ತೆ, ನೀವು ಜಾಸ್ತಿ ಅರ್ನ್ ಮಾಡ್ತಾ ಇದ್ದಂಗೂ ನಿಮ್ಮ ಫೈನಾನ್ಷಿಯಲ್ಸು ಗ್ರೋ ಆಗ್ತಾ ಹೋಗುತ್ತೆ. ನಿಮ್ಮ ಅಕೌಂಟಿಗೆ ಅನ್‌ಸ್ಟಾಪಬಲ್ ಹಣ ಬರ್ತಾನೆ ಇರುತ್ತೆ. ಅದೇ ಥರ ಎರಡನೇ ಪಾಯಿಂಟ್ ನೋಡೋದಾದರೆ, ಲರ್ನ್ ಕಂಟಿನ್ಯೂಸ್ಲಿ. ನೀವು ಯಾವುದರಲ್ಲಿ ತುಂಬ ಆಸಕ್ತಿ ಇದ್ದೀರೋ ಅದನ್ನು ನೀವು ಹೆಚ್ಚು ಕಲಿಯುವಂಥದ್ದು, ಕಲಿತು ಬಿಟ್ಟು ಅದನ್ನು ನೀವು ಇನ್ನೂ 4 ಜನಕ್ಕೆ ಹೇಳಿಕೊಡುವಂಥದ್ದು. ಅದರಿಂದ ಬರುವಂತಹ ಆದಾಯ ನಿಮಗೆ ಅಡಿಷನಲ್ ಇನ್ಕಮ್ ಆಗುತ್ತೆ. ಲರ್ನ್ ಕಂಟಿನ್ಯೂಸ್ಲಿ. ಮೊದಲನೇದು ಅರ್ನ್ ಕಂಟಿನ್ಯೂಸ್ಲಿ, ಎರಡನೇದು ಲರ್ನ್ ಕಂಟಿನ್ಯೂಸ್ಲಿ. ನೀವು ಹೆಚ್ಚು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಬುದ್ಧಿ ಅಥವಾ ನಿಮ್ಮ ಮೈಂಡ್ಸೆಟ್ ಜಾಸ್ತಿ, ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ತೀರಾ. ಜೊತೆಗೆ ಗೇನ್ ಬರುತ್ತೆ ನಿಮಗೆ. ಆ ಒಂದು ವಿಚಾರನ ನೀವು 4 ಜನಕ್ಕೆ ಹೇಳಿದರೆ ಅಥವಾ ಒಂದು ಕನ್ಸಲ್ಟೆಂಟ್ ಮಾಡಿದರೆ ಹೆಚ್ಚು ಹಣ ಗಳಿಸುವಂಥದ್ದು ಇರುತ್ತೆ. ಮೂರನೇದು, ಇನ್ವೆಸ್ಟ್ ಕಂಟಿನ್ಯೂಸ್ಲಿ. ಮೊದಲನೇದು ನೀವು ಅರ್ನ್ ಮಾಡ್ತಾ ಇದ್ದೀರಾ, ಲರ್ನ್ ಮಾಡ್ತಾ ಇದ್ದೀರಾ. ಮೂರನೇದು, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಯಾವಾಗ ಅರ್ನ್ ಮಾಡ್ತಾ ಇದ್ದೀರಾ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವಾಗ ಲರ್ನ್ ಮಾಡಿ ನೀವು ಹಣ ಗಳಿಸ್ತೀರಾ ಅವಾಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಆದಾಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ತಿಂಗಳಿಂದನೇ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ ರಿಟೈರ್ಮೆಂಟ್ ಫೈನಾನ್ಷಿಯಲಿ ಫ್ರೀಡಮ್ ಏನಿರುತ್ತೆ ಅದು ತುಂಬ ಸುಖಕರವಾಗಿರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಲೈಫ್ ಸ್ಟೈಲ್ ನಿಮ್ಮ ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇನ್ವೆಸ್ಟ್ ಕಂಟಿನ್ಯೂಸ್ಲಿ. 4ನೇ ವಿಚಾರ ನೋಡೋದಾದರೆ, ಅಡಾಪ್ಟ್ ಕಂಟಿನ್ಯೂಸ್ಲಿ. ಇಲ್ಲಿ ಈ ಒಂದು ಅಡಾಪ್ಟೇಷನ್ ಏನಿದೆ, ಮೊದಲನೇದು 1, 2, 3 ಏನು ಇದೆ ಆ ವಿಚಾರದಲ್ಲಿ ನೀವು ಅದು ಪ್ರಾಸೆಸ್ನ ಕಂಟಿನ್ಯೂಸ್ ಮಾಡುವಂಥದ್ದಾಗಿರಬೇಕು. ಈ ಒಂದು ವಿಚಾರಗಳಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದಾಗಿರಬೇಕು ಅಥವಾ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ನೀವು ಲರ್ನಿಂಗ್ ಏನು ಮಾಡ್ತಾ ಇದ್ದೀರಾ ಆ ಲರ್ನಿಂಗ್ ವಿಚಾರದಲ್ಲಿ ನೀವು ಏನಾದರೂ ಕನ್ಸಲ್ಟೆಂಟ್ ಮಾಡ್ತಾ ಇದ್ದರೆ ಅಥವಾ ಆನ್ಲೈನ್ ನೀವು ಯಾರಿಗಾದರೂ ಇನ್ಫಾರ್ಮೇಷನ್ನ ನೀವು ಗೈಡ್ ಮಾಡ್ತಾ ಇದ್ದರೆ ಅಥವಾ ನೀವು ಅರ್ನಿಂಗ್ ಜಾಸ್ತಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದರೆ, ಈ ಥರದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದನ್ನು ಅಡಾಪ್ಟ್ ಮಾಡಿಕೊಂಡು ನೀವು ಹೇಳಿಕೊಡುವಂಥದ್ದಾಗಿರ್ಬೋದು ಅಥವಾ ಬದಲಾವಣೆ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಒನ್ಸ್ ಇನ್ 3 ಮಂತ್ಸು ನಿಮ್ಮ ಒಂದು ಅರ್ನಿಂಗಲ್ಲಾಗಿರ್ಬೋದು ಅಥವಾ ಲರ್ನಿಂಗಲ್ಲಾಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಬದಲಾವಣೆ ಮಾಡಿಕೊಂಡು ಅದನ್ನು ಪ್ರಾಸೆಸ್ ಮಾಡಿಕೊಂಡು ಆ ಒಂದು ನಿಮ್ಮ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಂಡು ನೀವು ಕಂಟಿನ್ಯೂಸ್ ಮಾಡಿದ್ದೆ ಆದರೆ ಡೆಫಿನೆಟಾಗಿ
ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಖಾತೆಗೆ ಹಣ ಬರುವಂಥದ್ದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅನ್‌ಸ್ಟಾಪಬಲ್ ಇನ್ಕಮ್. ನಿಮ್ಗೆ ಯಾವಾಗ ಬೇಕು ಆವಾಗ ನಿಮ್ಮ ಒಂದು ರೆಗ್ಯುಲರ್ ಆಕ್ಟಿವಿಟೀಸ್ ಆಧಾರದ ಮೇಲೆ ನೀವು ಬದಲಾವಣೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಕೊನೆಯದಾಗಿ ಗ್ರೋ ಕಂಟಿನ್ಯೂಸ್ಲಿ. ಸೊ ಈ 4 ವಿಚಾರಗಳಲ್ಲಿ ನೀವು ಮಾಡ್ತಾ ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಗ್ರೋ ಆಗ್ತಾನೆ ಇರುತ್ತೆ. ಹೇಳಿ, ತುಂಬ ಗ್ರೋ. ನಿಮ್ಮ ಫೈನಾನ್ಷಿಯಲಿ ಟ್ರೀ ಏನಿರುತ್ತೆ ಅದು ಹೆಚ್ಚು ಬೆಳೀತಾ ಹೋಗುತ್ತೆ. ಸೊ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳ್ತಾ ಇರುತ್ತೆ. ನೀವು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ. ಸೊ ಅಷ್ಟು ಹಣ ನಿಮ್ಮ ಖಾತೆಗೆ ಬಂದು ಬೀಳ್ತಾ ಇರುತ್ತೆ. ಒಂದು ಮೊದಲನೇ ಅರ್ನ್ ಮಾಡಬೇಕು, ಮತ್ತು ಲರ್ನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಅಡಾಪ್ಟೇಷನ್, ನೀವು ಮಾಡ್ತಕ್ಕಂಥ ವಿಚಾರಗಳಲ್ಲಿ ಬದಲಾವಣೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಹೊಸದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನ ಗ್ರೋ ಆಗ್ತಾನೆ ಹೋಗುತ್ತೆ. ಸೊ ಈ 5 ವಿಚಾರಗಳಲ್ಲಿ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದಾದರೆ ಅನ್‌ಸ್ಟಾಪಬಲ್ ಫೈನಾನ್ಷಿಯಲಿ ಗ್ರೋ ಆಗುವಂಥದ್ದು ಖಂಡಿತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಲರ್ನ್ ಮಾಡಿ, ಅರ್ನ್ ಮಾಡಿ, ಗ್ರೋ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ಕಮೆಂಟ್ ಮಾಡಿದ್ದಕ್ಕೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನನ್ನ ವಿಡಿಯೋನ ಶೇರ್ ಮಾಡಿ, ನೀವು ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಇದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.